ನಮಸ್ಕಾರ ವೀಕ್ಷಕರೇ, ಸರ್ವರಿಗೂ 71ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ಘಟಪ್ರಭಾ ಮತ್ತು ಸುತ್ತಮುತ್ತಲ ಚಿಕ್ಕೋಡಿ ತಾಲೂಕಿನಲ್ಲಿ ಕಬ್ಬೂರು ಗ್ರಾಮದಲ್ಲಿ ಯಾವ್ಯಾವ ರೀತಿ ಎಲ್ಲೆಲ್ಲಿ ಧ್ವಜಾರೋಹಣೆ ಅತಿ ವಿಜೃಂಭಣೆಯಿಂದ ಆಚರಿಸುವುದು ಸವಿಸ್ತಾರವಾದ ವರದಿ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಮ್ಮ ನಂಬರ್ 1 ಚಾನಲ್ ಮುಖಾಂತರ. ನೋಡಿ, ರಾಯಲ್ ಎನ್ಫೀಲ್ಡ್ ರಿಪಬ್ಲಿಕ್ ಡೇ ಘಟಪ್ರಭಾ ದಿಂದ ಮಾಲ್ವಾನ್ ಮತ್ತು ಗೋವಾ ಬುಲೆಟ್ ಮೋಟಾರ್ ಸೈಕಲ್ ಮೇಲೆ ಘಟಪ್ರಭಾದ ಯುವಕರು ಮಹಾಸಾಧನೆ ಏಕತೆ ಮತ್ತು ಶಾಂತಿ 71ನೇ ಗಣರಾಜ್ಯೋತ್ಸವದ ಅಂಗವಾಗಿ ಘಟಪ್ರಭಾದ ನವ ತರುಣರು ತಮ್ಮ ಬುಲೆಟ್ ಗಾಡಿಯ ಮುಖಾಂತರ ಕನಿಷ್ಠ ಒಂದು 20 ಬುಲೆಟ್ಟು, ಆಮೇಲೆ ಮುಂದ್ಗಡೆ ಮತ್ತು ಅಲ್ಲಿ 50 ಕೂಡುತ್ತೆ, ಒಟ್ಟಾರೆ ಒಂದು 100 ಮೋಟಾರ್ ಸೈಕಲ್ ಮೇಲೆ ಘಟಪ್ರಭಾದಿಂದ ಮಾಲ್ವಾನ್ಗೆ ಹೋಗಿ ಮಾಲ್ವಾನ್ದಿಂದ ಗೋವಾಕ್ಕೆ ಹೋಗಿ ಶಾಂತಿ ಮತ್ತು ಏಕತೆಗಾಗಿ 71ನೇ ಗಣರಾಜ್ಯೋತ್ಸವದ ಅಂಗವಾಗಿ ಇದು ಜಗತ್ತಿನಲ್ಲಿ ಭಾರತದಲ್ಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಇರಬೇಕಂತ ಸಂದೇಶ ಸಾರಿಸು ಹೋಗ್ತಾ ಇರೋದು ದೃಶ್ಯ ತಾವು ನೋಡಬಹುದು. ಇದರಲ್ಲಿ ಪ್ರಮುಖರಾದ ಇಲಿಯಾ ಜಮಖಂಡಿ, ಧನರಾಜ್ ಮುತ್ನಾಳ್, ಸೂರಜ್ ಅಗರ್ವಾಲ್, SR ಪಾಟೀಲ್ ನೇತೃತ್ವದಲ್ಲಿ ಈ ಬೈಕ್ ಯಾತ್ರೆ ನಡೆಯುತ್ತಿದ್ದ ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಈಗ ಮತ್ತೊಂದು ವಿಶೇಷ ಸುದ್ದಿ, ನಾವು ಘಟಪ್ರಭಾದಲ್ಲಿ ಕನಿಷ್ಠ ಇವತ್ತು ಒಂದು 10-12 ಧ್ವಜಾರೋಹಣ ಕಾರ್ಯಕ್ರಮಗಳನ್ನ ಚಿತ್ರೀಕರಣಗೊಳಿಸುವಾಗ ನಮಗೆ ತುಂಬ ಅಚ್ಚುಮೆಚ್ಚಿನ ಸೊಗಸಾದ ಕಾರ್ಯಕ್ರಮ ಎಲ್ಲೆನಿಸ್ತಂದರೆ ಘಟಪ್ರಭಾದ ಶ್ರೀಮತಿ ಅಕ್ಕುತಾಯಿ ಪ್ರೌಢ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ವೀಕ್ಷಕರೇ. ಎಷ್ಟೊಂದು ಹರ್ಷ ಉಲ್ಲಾಸದೊಂದಿಗೆ ಸಡಗರ ಸಂಭ್ರಮದೊಂದಿಗೆ ಅಲ್ಲಿರುವ ಪ್ರಾಂಶುಪಾಲರು, ಶಾಲಾ ಶಿಕ್ಷಕಿಯರು, ಅಲ್ಲಿರುವ ಸಿಬ್ಬಂದಿಯವರು, ಶಾಲಾ ಮಕ್ಕಳು ಎಷ್ಟೊಂದು ಅಚ್ಚುಕಟ್ಟಾಗಿ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಬಹಳ ತುಂಬ ನಮಗೂ ಖುಷಿ ಆಯಿತು. ಇದನ್ನು ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಘಟಪ್ರಭಾದಲ್ಲಿ ನಾವು ಎಲ್ಲರಿಗಿಂತಲೂ ಇದನ್ನೊಂದು ಭಾಳ ಒಳ್ಳೆಯ ರೀತಿಯ ಆಚರಣೆ ಮಾಡಿದ್ದೊಂದು ನಮ್ಮ ನಂಬರ್ 1 ಚಾನಲ್ ಆಯ್ಕೆ ಮಾಡಿಕೊಂಡಿದೆ. ಅಕ್ಕುತಾಯಿ ಪ್ರೌಢ ಮತ್ತು ಮಾಧ್ಯಮಿಕ ಶಾಲೆ, ಅದರ ಚೇರ್ಮನ್ರಾದ ಅರವಿಂದ್ ಬಡ್ಕುಂದ್ರಿ ಅವರು ಈ ಸಮಾರಂಭದ ಮುಖ್ಯಸ್ಥರಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈ ಧ್ವಜಾರೋಹಣದ ಪ್ರಮುಖ ಅತಿಥಿಯಾಗಿ ಘಟಪ್ರಭಾದ ಗಣ್ಯ ಯುವಕರಾದ ಸುರೇಶ್ ಕಾಡ್ದವರ್ ಅವರು ಒಂದು ನ್ಯಾಷನಲ್ ಲೀಡರ್ ಹಾಗೆ ಬಹಳ ತುಂಬ ಹರ್ಷ ಉಲ್ಲಾಸದೊಂದಿಗೆ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಸಾಥ್ ನೀಡಿ ತುಂಬ ಖುಷಿಯಿಂದ ಮಕ್ಕಳು ಭಾರತಾಂಬೆಯ ಒಂದು ರಾಷ್ಟ್ರಗೀತೆಯನ್ನು ಸಹಿತ ಬಹಳ ಸೊಗಸಾಗಿ ಹಾಡಿದ್ದು ಅದನ್ನು ಸಹಿತ ತಾವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ. ಅಕ್ಕುತಾಯಿ ಸ್ಕೂಲು ಇಲ್ಲಿ ಶಿಕ್ಷಣ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದ ಮೇಲೆ ಇಲ್ಲಿಯ ಶಿಕ್ಷಣದ ಗುಣಮಟ್ಟ ಹೇಗಿದೆ ಅನ್ನೋದು ನಾವು ತಿಳ್ಕೊಬೇಕು ವೀಕ್ಷಕರೇ. ಯಾವ ರೀತಿ ಕಾರ್ಯಕ್ರಮ ಶಾಲಾ ಶಿಕ್ಷಕಿಯರು ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ, ಆ ಶಾಲೆಯಲ್ಲಿ ಶಿಕ್ಷಣದ ಮಹತ್ವವು ಮತ್ತು ಶಿಕ್ಷಣದ ಗುಣಮಟ್ಟವು ತುಂಬ ಪರಿಣಾಮಕಾರಿಯಾಗುತ್ತೆ. ಆ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅಕ್ಕುತಾಯಿ ಪ್ರೌಢ ಮತ್ತು ಮಾಧ್ಯಮಿಕ ಶಾಲೆ ಒಂದು ನಿದರ್ಶನ ವೀಕ್ಷಕರೇ. ಶಿಕ್ಷಣ ಇಲಾಖೆ ಈ ಶಾಲೆಯ ಬಗ್ಗೆ ಒಂದು ವಿಶೇಷ ಗಮನ ಹರಿಸಿ ಈ ಶಾಲೆಯ ಬಗ್ಗೆ ಒಂದು ಉನ್ನತ ಪ್ರಶಸ್ತಿ ನೀಡುವಂತಾಗಬೇಕೆಂದು ನಮ್ಮ ನಂಬರ್ 1 ಚಾನಲ್ ಮುಖಾಂತರ ನಾವು ವಿನಂತಿಸುತ್ತೇವೆ ವೀಕ್ಷಕರೇ. ಈಗ ನೋಡಿ, ಶಾಲಾ ಶಿಕ್ಷಕಿಯರು ಅನೇಕ ರೀತಿಯ ಪಟ್ಟಣ ಪಂಚಾಯಿತಿ ಮಲ್ಲಾಪುರ PGಯಲ್ಲಿ ಇವತ್ತು ಧ್ವಜಾರೋಹಣೆ ಆಯಿತು, ದುಬ್ದಾಳ ಪಂಚಾಯಿತಿಯಲ್ಲಿ ಧ್ವಜಾರೋಹಣೆ ಆಯಿತು, ಸಾರ್ವಜನಿಕ ಧ್ವಜಾರೋಹಣ ಮಾರ್ಕೆಟಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಿಂದ ಪೊಲೀಸ್ ಕವಾಯತ್ ಮತ್ತು ಸೆಲ್ಯೂಟ್ದೊಂದಿಗೆ ಧ್ವಜಾರೋಹಣ ನೆರವೇರಿಸಲಾಯಿತು. ಬಹಳ ತುಂಬ ಪೊಲೀಸ್ ಇಲಾಖೆಯವರು ತಮ್ಮ ಸಮವಸ್ತ್ರದೊಂದಿಗೆ ಶಸ್ತ್ರಗಳೊಂದಿಗೆ ಒಳ್ಳೆಯ ಪರೇಡ್ ಮುಖಾಂತರ ಸೆಲ್ಯೂಟ್ ಮಾಡಿದ್ದು 71ನೇ ಗಣರಾಜ್ಯೋತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ರಚನೆಯಾದ ಇದೊಂದು ವಿಶೇಷ ಭಾರತದ ಎಲ್ಲರಿಗೂ ಹೆಮ್ಮೆ ಪಡುವಂಥ ಇದೊಂದು ದಿನಾಚರಣೆ ಮತ್ತು ಕಾರ್ಯಕ್ರಮ ವೀಕ್ಷಕರೇ. ಪೊಲೀಸ್ ಠಾಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಜಗಜ್ಯೋತಿ ಬಸವೇಶ್ವರ ಸೊಸೈಟಿ, ಬಾಗೇವಾಡಿ ಅರ್ಬನ್ ಬ್ಯಾಂಕ್, ಬಸವ ಕೋಆಪರೇಟಿವ್ ಸೌಹಾರ್ದ ಸಂಸ್ಥೆ, ಸಮತಾ ಸೈನಿಕ ದಳ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ, ಉರ್ದು ಶಾಲೆಯಲ್ಲಿ, ಕ್ರೈಸ್ಟ್ ಕಾನ್ವೆಂಟ್, ಓರಿಯೆಂಟಲ್ ಸ್ಕೂಲ್, ಸರಸ್ವತಿ ಇಂಟರ್ನ್ಯಾಷನಲ್ ಸ್ಕೂಲ್, ಶಿವಾನಂದ ಭಾರತಿ ಸ್ಕೂಲ್, ಮಹಮ್ಮದಿಯಾ ಸ್ಕೂಲ್, ಇನ್ನೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇಂದು ಸಂಭ್ರಮ ಉಲ್ಲಾಸ ಆಡಂಬರದಿಂದ ಬಹಳ ಸೊಗಸಾಗಿ 71ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ವೀಕ್ಷಕರೇ. ಅದನ್ನೆಲ್ಲವನ್ನು ಸವಿಸ್ತಾರವಾದ ವರದಿ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಅದೇ ರೀತಿ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದಲ್ಲಿ ನೋಡಿ, ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದಲ್ಲಿ ನಮ್ಮ ವಿಶೇಷ ಸುದ್ದಿಗಾರರಾದಂಥ ಸಿದ್ದು ಅವರು ಕಬ್ಬೂರ್ ಮತ್ತು ವಿಜಯನಗರ ಗ್ರಾಮದಲ್ಲಿ ವಿವಿಧ ಸ್ಥಳಗಳಲ್ಲಿ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಪ್ರಮುಖ ಸ್ಥಳಗಳಲ್ಲಿ ಅತಿ ವಿಜೃಂಭಣೆಯಿಂದ
71ನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಇವತ್ತು ಎಲ್ಲರೂ ಭಾರತದಾದ್ಯಂತ ಎಲ್ಲರೂ ಹರ್ಷ ಉಲ್ಲಾಸದೊಂದಿಗೆ ಶಾಂತಿ ಮತ್ತು ನೆಮ್ಮದಿಯೊಂದಿಗೆ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಇದೊಂದು ಹಬ್ಬದ ಆಚರಣೆ ಟೈಪ್ ಮಾಡಿದ್ದಾರೆ. ಇದರಿಂದ ಎಲ್ಲರಿಗೂ ದೇವರು 71ನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ನಂಬರ್ 1 ಚಾನಲ್ ಆಶಿಸುತ್ತದೆ ವೀಕ್ಷಕರೇ. ನಮ್ಮ ನಂಬರ್ 1 ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ, ಬಲಗಡೆ ಇರುವಂಥ ಬಟನನ್ನು ಆನ್ ಮಾಡಿ. ಮತ್ತು ಕೆಲವೇ ಕ್ಷಣಗಳಲ್ಲಿ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ಇವತ್ತು ಘಟಪ್ರಭಾ ಮತ್ತು ಸುತ್ತಮುತ್ತಲಿನ ವಿಶೇಷ ವರದಿ ತಾವು ಚಿತ್ರ ನೋಡಬಹುದು ವೀಕ್ಷಕರೇ. ನಮ್ಮ ಕ್ಯಾಮ್ರಾಮನ್ ಆದಂಥ ಮುಷರಫ್ ಬೆಳಗ್ಗಿನಿಂದ ಎಲ್ಲ ಕಡೆಗೆ ಸವಿಸ್ತಾರವಾದ ದೃಶ್ಯವನ್ನು ತೆಗೆದುಕೊಂಡು ನಿಮಗೆ ತೋರಿಸ್ತಾ ಇದ್ದಾರೆ ವೀಕ್ಷಕರೇ, ತಾವು ವೀಕ್ಷಿಸಬಹುದು. ನಮಸ್ಕಾರ. थोड़ा स्लो बोल दोगे हाँ यार सदा क्यों लग रहा है इसके वहाँ. अबे क्या बोल रही है तो बोल कर को.
बंद करो मैं पॉज करूँ कैमरा ಒಡ್ರಿ ಸರ್ ಅದು ಎಷ್ಟು ಪಂಚಾಯತ್ ಸುರೇಶ್ ಕಾಡ್ದವ ಇವರಿಗೆ ಶ್ರೀ ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎ.ಜಿ. ಬಡಗುಂದ್ರ ಇವರಿಂದ ಪುಷ್ಪಾರ್ಪಣೆ. ಹಾಲಪ್ಪ ನೆಡ್ಸೋದು ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಚೇರ್ಮನರಾದ ಎ.ಜಿ. ಬಡಗುಂದ್ರ ಇವರಿಂದ ಹಾಗೂ ಕಲ್ಪನಾ ಕಾಡ್ದವ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಚೇರ್ಮನರಾದ ಎ.ಜಿ. ಬಡಗುಂದ್ರಿಯವರಿಂದ ಪುಷ್ಪಾರ್ಪಣೆ. ಅದೇ ತರನಾಗಿ ಕಾಡಪ್ಪ ನಂಗಾವಿ ಇವರಿಗೆ ನಮ್ಮ ಸಂಸ್ಥೆಯ ಚೇರ್ಮನರಾದ ಎ.ಜಿ. ಬಡಗುಂದ್ರಿಯವರಿಂದ ಪುಷ್ಪಾರ್ಪಣೆ ಧನ್ಯವಾದಗಳು. ವಿಶ್ವಗುರು ಸಂಸ್ಥೆಯ ಚೇರ್ಮನರಾದಂತಹ ಶ್ರೀ ಭರಮಪ್ಪ ನಾಗೂರ್ ಇವರಿಗೆ ನಮ್ಮ ಸಂಸ್ಥೆಯ ಚೇರ್ಮನರಿಂದ ನಡೆಸಿಕೊಟ್ಟವರಿಗೆ ಪುಷ್ಪವನ್ನು ತೆಗೆದುಕೊಂಡವರಿಗೆ ಧನ್ಯವಾದಗಳು. ಮುಂದಿನ ತರಗತಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದನ್ನು ನಡೆಸಿಕೊಳ್ಳುವುದು ಶ್ರೀ ಯಲ್ಲಪ್ಪ ಚಿಕ್ಕಲಗುಂದಿಯವರಿಂದ. ಪ್ರಥಮ ಸ್ಥಾನ ಮಂಜುನಾಥ್ ಭಟ್ಟಿ, ದ್ವಿತೀಯ ಸ್ಥಾನ ಗೋಪಾಲ್ ಬನಾಯಿ, ತೃತೀಯ ಸ್ಥಾನ ಬಶೀರ್ ನಾಡೆ.
चलो भाई करेक्ट टाइम पे ಇರುವಂತಹ ಕೇರಾಯ ಸರ್ ಅವರು ಬರಮಾಡಿಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತಾರೆ. एक साथ शुरू पर